ಪ್ರೀತಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇಂದು ಮಕರ ಸಂಕ್ರಾಂತಿ ಹಬ್ಬ. ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಪಥವನ್ನು ಬದಲಾಯಿಸುವಂತಹ ಒಂದು ದಿನ. ಅಂದರೆ ದಕ್ಷಿಣಾಯಣ ಕಳೆದು ಉತ್ತರಾಯಣ ಶುರುವಾಗುವಂತಹ ಒಂದು ಒಳ್ಳೆಯ ದಿನ. ಈ ದಿನದಂದು ಮಕರ ಸಂಕ್ರಾಂತಿ ಅಂತ ನಾವು ಆಚರಿಸ್ತೀವಿ. ಆ ದಿನ ತುಂಬ ಬೆಳಗ್ಗೆ ಸೂರ್ಯೋದಯದಿಂದ ಸಾಯಂಕಾಲದವರೆಗೂ ತುಂಬ ಮಹತ್ವವುಳ್ಳ ದಿನ. ಆ ಸಮಯದಲ್ಲಿ ನಾವು ದಾನಗಳನ್ನು ಎಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲ ಸಿಗತ್ತೆ ಅಂತ ಹೇಳ್ತಾರೆ. ಅದರ ಜೊತೆ ಮಕರ ಸಂಕ್ರಾಂತಿಯಂದು ನೀವು ಪುಣ್ಯ ಸ್ನಾನಗಳನ್ನು ನದಿಗಳಲ್ಲಿ, ಗಂಗಾ, ಯಮುನಾ, ಗೋದಾವರಿ, ಕೃಷ್ಣ ಎಲ್ಲ ನದಿಗಳಲ್ಲಿ ತುಂಗೆ ನೀವು ಪುಣ್ಯ ಸ್ನಾನ ಮಾಡೋದರಿಂದ ಪಾಪಗಳೆಲ್ಲ ಕಳೆದು ನಮಗೆ ಪುಣ್ಯ ದೊರೆಯುತ್ತೆ ಅನ್ನೋದೊಂದು ಸಂಪ್ರದಾಯ. ಮೊದಲಿಂದ ಹೇಳ್ಕೊಂಡು ಬಂದಿರುವಂತಹ, ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ. ಹಾಗೆ ಒಂದೊಂದು ರಾಜ್ಯದಲ್ಲಿ ಈ ಮಕರ ಸಂಕ್ರಾಂತಿಯನ್ನು ಒಂದೊಂದು ಹೆಸರಿನಿಂದ ಕರೀತಾರೆ. ತಮಿಳುನಾಡಿನಲ್ಲಿ ಪೊಂಗಲ್ ಅಂತಾರೆ, ನಾವು ಮಕರ ಸಂಕ್ರಾಂತಿ ಅಂತ ನಮ್ಮ ಕರ್ನಾಟಕದಲ್ಲಿ ಕರಿತೀವಿ. ಹಾಗೆ ಒಂದೊಂದು ಕಡೆ ತಮಿಳುನಾಡಲ್ಲಿ ಪೊಂಗಲ್ ಅಂತ ವಿಶೇಷವಾಗಿ ಮಡಕೆಯಲ್ಲಿ ಮಾಡಿ ಪೊಂಗಲನ್ನು ಆಚರಿಸಿದ್ರೆ, ನಮ್ಮ ಕರ್ನಾಟಕದಲ್ಲಿ ನಾವು ಪೊಂಗಲ್ ಅಂತಾನೂ ಹೇಳ್ತೀವಿ, ಅಥವಾ ಹುಗ್ಗಿ ಅಂತ ಕೆಲವರು ಹುಗ್ಗಿ ಅಂತ ಕರೀತಾರೆ. ಹೀಗೆ ಎಲ್ಲ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯ ಹೆಸರಿನಿಂದ ಕರೀತಾರೆ. ಆದರೆ ಎಲ್ಲರ ಭಾವನೆಗಳು ಒಂದೇ ರೀತಿಯಲ್ಲಿ. ಹಾಗೆ ಈ ಹಬ್ಬದಂದು, ಮಕರ ಸಂಕ್ರಾಂತಿಯಂದು ಗಾಳಿಪಟ ಹಾರಿಸಿ ತುಂಬ ಖುಷಿ ಪಡ್ತಾರೆ ಜನ. ಗಾಳಿಪಟದ ಹಬ್ಬ ಅಂತಲೇ ಉತ್ತರದ ಭಾಗದ ರಾಜ್ಯಗಳಲ್ಲಿ ಗಾಳಿಪಟದ ಹಬ್ಬ ಅಂತಲೇ ಕರೀತಾರೆ. ಹಾಗೆ ಈ ಮಕರ ಸಂಕ್ರಾಂತಿ ಹಬ್ಬ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಅದೇ ರೀತಿ ಎಲ್ಲರ ಜೀವನ, ಎಳ್ಳು ಬೆಲ್ಲ ಹಂಚೋದು ಮಕರ ಸಂಕ್ರಾಂತಿಯ ಒಂದು ಕ್ರಮ. ಎಳ್ಳು ಬೆಲ್ಲ ಹಂಚೋದ್ರಿಂದ, ಎಳ್ಳು ಬೆಲ್ಲ ದಾನ ಮಾಡೋದ್ರಿಂದ ತುಂಬ ಒಂದು ಒಳ್ಳೆಯದು, ತುಂಬ ಪುಣ್ಯ ಅಂತ ಒಂದು ಪ್ರತೀತಿ. ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ. ಪ್ರತಿಯೊಬ್ಬರಿಗೂ ಮಕರ ಸಂಕ್ರಾಂತಿ ಹಬ್ಬ ಸೂರ್ಯ ರಶ್ಮಿಯಂತೆ ಅವರ ಜೀವನವು ಉತ್ತಮವಾಗಿ ಬೆಳಗಲಿ, ಉಜ್ವಲವಾಗಲಿ ಅಂತ ಹಾರೈಸ್ತಾ, ನನ್ನ ಶಾಂತಲಾ ವಿತ್ ಸುಶಾಂತ್ ವ್ಲಾಗ್ಸನ್ನು ನೀವೆಲ್ಲ ಬೆಳೆಸಿ 5,000 ಜನ ಸಬ್ಸ್ಕ್ರೈಬರ್ ಆಗೋ ಥರ ಮಾಡಿರೋ ನಿಮ್ಮೆಲ್ಲರಿಗೂ ನಾನು ಹಾಗೂ ಸುಶಾಂತ್ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ, ನಿಮಗೆಲ್ಲರಿಗೂ ಇನ್ನೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ, ಎಲ್ಲರೂ ಖುಷಿಯಾಗಿರೋಣ, ನಮ್ಮ ಕೈಯಲ್ಲಾಗಿರೋ ಅಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾ, ಸುಶಾಂತ್ ಹೇಳು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸುಶಾಂತಿಗೆ ಮಕರ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಬೇಕು, ಗುಡ್ ಬಾಯ್ ಆಗಿರಬೇಕು, ಜಾಣ ಆಗಬೇಕು ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಇನ್ನೊಮ್ಮೆ ಹೇಳ್ತಾ, ಭಗವಂತ ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಧನ್ಯವಾದಗಳು. ನಮಸ್ಕಾರ.